ಬೆಳಗ್ಗೆ ಬೇಗ ರೆಡಿಯಾಗಿ ಸಿದ್ಧಿಯೋದಕ್ಕೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ದೆ. ನಮ್ಮ ಹಾಸ್ಟೆಲ್ ಮುಂದುಗಡೆ ಒಂದು ಸರ್ಕಲ್ ಆಗಿತ್ತು. ಆ ಸರ್ಕಲ್ ಹುಡ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ವಿ ನಾವು. ಆವಾಗ ಅಣ್ಣ ಹೇಳ್ದ, ಬೈಕ್ ಬರುತ್ತೆ ತಡಿ ಅಂತ ಹೇಳ್ದ. ಆವಾಗ ನಾನು ನೋಡಿದೆ, ಬೈಕ್ ಬಂತು. ಬೈಕು ನಾನು ಮತ್ತು ಅಣ್ಣ ಹತ್ಕೊಂಡು ಸೀದಾ ಹೊಂಟಿದ್ವಿ. ಚಹಾ ಕುಡಿದ್ರಾಯ್ತು ಅಂತೇಳಿ ಚಹಾ ಕುಡಿಯೋಕ್ಕಂತ ಇಬ್ಬರು ಹೋಗ್ತಾಯಿದ್ವಿ. ನಾವಿಬ್ಬರು ಚಹಾ ಕುಡಿದೋಗಿಸಿ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಬಸ್ ಬಂತು, ಬಸ್ ಕಡೆ ಹೊಂಟಿದ್ವಿ. ಬಸ್ ಬಂತು. ಬಸ್ ಎತ್ಕೊಂಡು ಹೋಗಿಸಿ ನಾವು ಸೀದಾ ಹೊಂಟಿದ್ವಿ ನಾವು ದೇವದುರ್ಗ ಸೈಡು. ಬಸ್ಸಲ್ಲಿ ನೋಡಿದ್ರೆ ಜನ ಸಾಗರ ಆಗಿತ್ತು. ನಾನು ನೋಡಿದ್ರೆ ತಗೊಳ್ಕೊಂಡ್ಬಿಟ್ಟಿದ್ದೆ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ದರ್ಗಾ ಸರ್ಕಲ್ ಬಂತು. ದರ್ಗಾ ಸರ್ಕಲಲ್ಲಿ ಇಳಿತಾ ಇದ್ರು. ನಾವು ಆಮೇಲೆ ಇಳಿದು ಆಮೇಲೆ ಹತ್ಕೊಂಡು ನಾವು ವಾಪಸ್ ಮತ್ತೆ ದೇವ್ರ ಸೈಡ್ ಹೊಂಟಿದ್ದೀವಿ. ಆಮೇಲೆ ದೇವ್ರ ಸೈಡ್ ಬಂದಿರೋದು ಬಸ್ ಸ್ಟ್ಯಾಂಡ್ ಬಂತು. ಬಸ್ ಸ್ಟ್ಯಾಂಡಿಂದ ನಾನು ವಾಪಸ್ ಅಂಗಡಿ ಸೈಡ್ ಹೋದ್ರಾಯ್ತು ಅಂತೇಳಿ ಮತ್ತೆ ಅಂಗಡಿ ಸೈಡ್ ಹೊಂಟಿದ್ದೆ. ನಾನು ಈ ಸೈಡ್ ಬರುತ್ತೆ ಅಂಗಡಿ ಕಸ ಗಿಸ ಬೆಳ್ಕೊತ ಇದ್ದೆ. ನಾನು ಕಸ ಬೆಳೆದ ತಕ್ಷಣವೇ ನಮ್ಮ ಅಪ್ಪ ಬಾಸಿ ಪೂಜೆ ಮಾಡಿ ಕೈ ಮುಗಿದ ತಕ್ಷಣವೇ ಒಂದು ಕಸ್ಟಮರ್ ಬಂದರು. ಆ ಕಸ್ಟಮರ್ ಶರ್ಟ್ ಕೇಳಿದ್ರು. ಶರ್ಟು ಚೆನ್ನಾಗಿರೋದು ತೋರಿಸಿ ಒಂದೇ ಮಾತಿಗೆ ತೊಗೊಂಡು ಹೋದರು. ಮಧ್ಯಾಹ್ನ ಆಗಿತ್ತು, ಊಟಕ್ಕೆ ಹೋಗ್ಬೇಕಂತೇಳಿ ನಾವು ಇಬ್ಬರು ಊಟಕ್ಕೆ ಹೊಂಟಿದ್ದೀವಿ. ನಮ್ಮ ದೇವದುರ್ಗ ತಾಲೂಕಿನ MLA ಆದ ಕರಿಯಮ್ಮನವರು ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಡೆಲಿವರಿ ಬಂದಿದೆ ಅಂತ ಹೇಳಿದ. ಅದಕ್ಕೆ ಡೆಲಿವರಿ ಸೈಡ್ ಹೋಗ್ಬೇಕಂತೇಳಿ ವಾಪಸ್ ಹೊಂಟಿದ್ವಿ ನಾವು. ಡೆಲಿವರಿ ತಗೊಂಡು ವಾಪಸ್ಸು ಅಂಗಡಿಯಾಗಿದ್ವಿ. ವಾಪಸ್ ಜಾಳಿಗೆ ಬರ್ಬೇಕಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಬಂದಿತ್ತು. ಅಲ್ಲಿದ್ದು ವಾಪಸ್ ಹಾಸ್ಟ್ಲಿಗೆ ಬಂದೇ ಬಿಟ್ಟೆ.